ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತೊಂದಿಷ್ಟು ತರಕಾರಿ ಇದೆ. ಆ ತರಕಾರಿಯನ್ನು ಹಾರ್ವೆಸ್ಟ್ ಮಾಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಹಾಗೆ ನಿಮ್ಮ ಜೊತೆ ಮಾತು. ತರಕಾರಿ ಗಿಡದಲ್ಲಿ ಎಲ್ಲ ತರಕಾರಿ ಗಿಡದಲ್ಲಿ ಫ್ಲವರ್ಸ್ ಬರಾಕತ್ತವೆ. ಎಷ್ಟೆಲ್ಲ ಹಾಕಿದ್ದೆ ನಾನು, ಏನೇನು ತರಕಾರಿಗಳು ಬಂದಿದ್ದಾವೆ ಅಂತ ಒಂದೊಂದೇ ತೋರಿಸ್ತೀನಿ. ಇದು ಬೀನ್ಸ್ ಬಳ್ಳಿ, ಇದು ಅವರೆ ಬಳ್ಳಿನಲ್ಲಂತೂ ಹೂವು ನೋಡ್ಬಾರ್ದು, ಅಷ್ಟು ಚೆಂದ ಅದಾವೆ. ಆಮೇಲೆ ಇದು ಪಾಟು ಚಲೋ ದೊಡ್ಡ ಸಿಕ್ಕಿರೋದ್ರಿಂದ ಚಲೋ ಆಗಿದ್ದಾವೆ. ಆಮೇಲೆ ಇದು ನೋಡಿ, ಇದು ಸಾಂಬಾರಲ್ಲಿ ಹಾಕಿ ಮಾಡಿದ್ದೆ ನಾನು. ಸೊ ಇದು 3ನೇ ಸತಿ, ಒಂದೊಂದೇ ಕಾಯಿ ಆದರೂ ಪರವಾಗಿಲ್ಲ, ಸಾಂಬಾರಲ್ಲಿ ಹಾಕೋಕ್ಕಾಗುತ್ತೆ. ಇದು ಚೆಂದ ಇರುತ್ತೆ. ಒಂದು ಟೈಪ್ ದೇಸಿ ಟೈಪ್ ಫೀಲ್ ಬರುತ್ತೆ ಅದು. ಇಲ್ಲಿ ಸ್ವಲ್ಪ ಚೆರಿ ಟೊಮೆಟೊ ಇದ್ದಾವೆ. ಚೆರಿ ಟೊಮೆಟೊನ ತೆಕೊಂಬಿಡೋಣ ಅಂಥೇಳಿ. ಸೊ ನೋಡ್ರಿ, ಇಲ್ಲಿ ಚೆರಿ ಟೊಮೆಟೊ ಗಿಡ ಏನಿದ್ರೆ ಸ್ವಲ್ಪ ಒಣಗ್ದಂಗೆ ಆಗ್ಯದ. ಬಟ್ ಅದು ಗಿಡ ಚಲೋ ಅದ. ಆಮೇಲೆ ಟೊಮೆಟೊನು ಚಲೋ ಇದ್ದಾವೆ. ಆ್ಯಕ್ಚುಲಿ ಈ ಟೊಮೆಟೊಗಳು ಏನಿದ್ದಾವೆ ಇಲ್ಲಿ, ಈ ರೆಡ್ ಕಲರ್ದು ಟೊಮೆಟೊ ನೋಡಿ ಭಾಳಷ್ಟು ಪಕ್ಷಿಗಳು ಬಂದು ತಿಂದು ಹೋಗ್ತಾವೆ. ಇಲ್ಲಿ ನಾನು ಬಿಟ್ಬಿಟ್ಟಿದ್ದೆ. ಇದೇ ಫಸ್ಟ್ ಟೈಮ್ ಇಲ್ಲಿಂದ ಹಾರ್ವೆಸ್ಟ್ ಮಾಡೋದು ನಾನು. ಯಾಕಂದರೆ ಇದಕ್ಕಿಂತ ಮೊದಲು ಎಷ್ಟಾಗಿತ್ತು, ಲಾಸ್ಟ್ ಎಂಡಿಗೆ ಬಂದದ್ದು ಗಿಡ, ಅವೆಲ್ಲ ಪಕ್ಷಿಗಳು ತಿಂದಿದ್ದಾವೆ. ಆಮೇಲೆ ಇಲ್ಲ ನೋಡ್ರಿ, ಸ್ವಲ್ಪ ಲಾಸ್ಟಿಗೆ ಇರೋದು ಮಾತ್ರ ನಾನು ತೆಗೊಲಿಕತ್ತೀನಿ. ಭಾಳಷ್ಟು ಎಲ್ಲ ಕಡೆಯೂ ನಾನು ಚೆರಿ ಟೊಮೆಟೊ ಗಿಡಗಳನ್ನು ಹಾಕೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿರಿ, ನಿಮಗೆ ತೋರಿಸ್ತೀನಿ ನಾನು. ಆಮೇಲೆ ನನಗೊಬ್ಬರು ಕಮೆಂಟ್ ಮಾಡಿದ್ರಿ, ನಿಮ್ಮ ಸೀತಾಫಲ ಗಿಡ ಯಾವ ತಳಿದ್ದು ಅಂಥೇಳಿ. ನಾರ್ಮಲಿ ಬೀಜದಿಂದ ಬೆಳೆದಿರೋಂಥ ಸೀತಾಫಲ ಗಿಡ ಅದು. ಸೀತಾಫಲು, ಪ್ರೊಮೊಗ್ರಾನೇಟು ಇವೆಲ್ಲ ನೀವು ಆರಾಮಾಗಿ ಮನೆಗೆ ಸಿಗೋ ಹಣ್ಣಿನಿಂದ ಬೀಜನ ಹಾಕಬೇಕು. ಹಾಕಿ ನೀವು ಮಾಡ್ಕೋಬೋದು ಆರಾಮ್ಸೆ. ಮೆಣಸಿನ್ಕಾಯಿನೂ ಅಷ್ಟೇ, ಸೀಡ್ಸಿಂದ ಬಂದಿರೋದೇನಿರುತ್ತೆ ನಡೀತದೆ ಆರಾಮಾಗಿ. ಅದು ಹೂವು ಕಾಯಿನೂ ಜಲ್ದಿ ಬರ್ತವೆ. ಆಮೇಲೆ ಇಲ್ಲಿ ಸಾಕಷ್ಟು ಮೆಣಸಿನ್ಕಾಯಿಗಳಾಗಿದ್ದಾವೆ. ಒಂದೇ ಗಿಡ ಅದ ಇದು. ಇನ್ನು ಉಳಿದಿದ್ದ ಗಿಡ ಎಲ್ಲ ರೀಸೆಂಟಾಗಿ ಹಾಕಿನಿ, ಸಣ್ಣ ಸಣ್ಣ ಅದಾವೆ. ಟೊಮೆಟೊ ಗಿಡ, ಮೆಣಸಿನ್ಕಾಯಿ ಗಿಡ. ಸೊ ನೋಡಿರಿ, ಹಾಗಲಕಾಯಿನೂ ಕಡ್ಕೊಂಡು ಬಂದೆ ನಾನು. ಸೊ ಲಾಂಗ್ ಬೀನ್ಸು, ಈಗ ಇಲ್ಲೊಂದು ಬೀನ್ಸು. ಸೊ ಹಾಗಲಕಾಯಿನೂ ಒಂದು 2-3 ಆಗಿದ್ದಾವೆ. ಸೊ ನೋಡಿರಿ, ಇಲ್ಲೊಂದಿಷ್ಟು ನನಗೆ ಬೀನ್ಸ್ ಸಿಕ್ತು. ಈ ಬಳ್ಳಿ ಬೇರೆ ಇದರಲ್ಲಿ ಹರ್ಕೊಂಡದೆ, ಹಿಂಗೆ ಅಂದರೆ ಸ್ಪ್ರೆಡ್ಡಾಗಿ ಹೋಗ್ಯದ, ಅದು ಹರಡ್ಕೊಂಡದ ಅಲ್ಲಿ ಈ ಕಡೆ ಅಂಥೇಳಿ. ನನ್ನ ಫ್ರೆಂಡಿಗೆ ಒಂದು ಗಿಡ ಕೊಟ್ಟರಾಯ್ತು, ಒಂದು ಕಲೆಕ್ಟ್ ಮಾಡಕತ್ತೀನಿ. ಸ್ವಲ್ಪ ಅಲ್ಲಿ ಹೊಂಟಿ ನಾನು, ಹಾಗೆ ಕೊಟ್ಟು ಬಂದ್ರಾಯ್ತು ಅಂಥೇಳಿ. ಸೊ ಇವತ್ತು ಸಂಡೇ, ಫ್ರೆಂಡ್ಶಿಪ್ ಡೇ ಬೇರೆ, ಹಾಗಾಗಿ ಆಮೇಲೆ ಈ ಬೆಂಡೆ ಗಿಡದಲ್ಲಿ ಏನಾಗಿತ್ತು ಅಂದರೆ, ಸ್ವಲ್ಪ ದಿನದ ನೀರು ಗ್ಯಾಪ್ ಆಗಿತ್ತು. ಹಾಗಾಗಿ ಸ್ವಲ್ಪ ಎಲೆಗಳೆಲ್ಲ ಈ ಥರ ಆಗಿದ್ದಾವೆ. ಆದರೆ ಬೆಂಡೆಕಾಯಿಗಳು ಬರ್ತಾಯಿದ್ವು. ಆಮೇಲೆ ಇನ್ನೊಂದು ಏನಂದರೆ, ಇದಕ್ಕೆ ಸರಿಯಾಗಿ ಯಾವುದೇ ಗೊಬ್ಬರ ಹಾಕೇ ಇಲ್ಲ ನಾನು ಗಿಡ ಹಾಕಿದ ಮೇಲಿಂದ. ಹಾಗಾಗಿ ಈ ಸ್ವಲ್ಪ ಈ ಥರ ಆಗಿದ್ದಾವೆ. ಸೊ ಹೊಸ ಸೀಡ್ಸಿಗೆ ನಾನು ಬಿಟ್ಟಿನಿ. ಸೀಡ್ಸ್ ಅವನ್ನ ಹಾಕೊಂಡ್ರಾಯ್ತು ಅಂಥೇಳಿ ಸುಮ್ಮನೆ ಇದ್ದೀನಿ ನಾನು. ಸೊ ಇಲ್ಲೆಲ್ಲ ಇದಾವೆ ನೋಡ್ಬೋದು. ಸೊ ಟೋಟಲಿ ಒಂದಿಷ್ಟು ತರಕಾರಿ ಬಂತು. ತೊಂಡೆಕಾಯಿನೂ ಕಟ್ಕೊಂಡು ನಾನು. ಸೊ ಇನ್ನೊಂದು ಸ್ವಲ್ಪ ಇದ್ದಾವೆ, ಅಲ್ಲಿ ತೆಗೆದು ಬಿಡ್ತೀನಿ. ಅಷ್ಟು ನಿಮಗೆ ತೋರಿಸ್ತೀನಿ ಟೋಟಲ್ ಎಲ್ಲಾನು. ಸೊ ನೋಡ್ರಿ, ಇಲ್ಲೆಲ್ಲ ಇವು ಕಟ್ಕೊಂಡು ಬಂದೆ. ದಪ್ಪ ಆಗಿರೋದು ಮಾತ್ರ ಕಡ್ದು ನಾನು, ಸಣ್ಣ ಸಣ್ಣದು ಅಲ್ಲೇ ಇದೆ. ಇದು ಬೇರೆ ಫುಲ್ ಮೇಲೆ ಬಂದಂಗೆ ಆಗಿದೆ. ಒಂದು ಸ್ವಲ್ಪ ಮಣ್ಣು ಹಾಕಿಬಿಡಬೇಕು ಅವಾಗಿಂದ ಅವಾಗ. ಆಮೇಲೆ ಈ ಹಾಗಲ ಬಳ್ಳಿ ಏನದಲ್ಲ, ಇದು ದೇಸಿ ವೆರೈಟಿ ಹಾಗಲ ಬಳ್ಳಿ ಅದ. ಆಲ್ಮೋಸ್ಟ್ ಎಲ್ಲರೂ ಇದನ್ನು ಇಷ್ಟಪಡ್ತಾರೆ. ಭಾಳ ಸಣ್ಣದಾಗುತ್ತೆ ಮತ್ತು ಕೆಂಪಾಗಿ ಅಲ್ಲೇ ಹೋಗುತ್ತೆ.
ಇವಾಗ ಒಂದು ಸ್ವಲ್ಪ ಎನರ್ಜಿ ಬೇಕಲ್ಲ, ಹಾಗಾಗಿ ಎಲ್ಲ ಈ ಥರದ ಮನೇಲಿ ಬೆಳೆದಿರೋ ಅಂಥ ತರಕಾರಿಗಳು ಯೂಸ್ ಮಾಡಿದ್ರೆ ಬೆಸ್ಟ್. ಇಲ್ಲಿ ಹೂ ಬಂದದ ನೋಡ್ರಿ ಇದರಲ್ಲಿ. निरंजन ಸೊ बहुत सारी ಸಾಕಷ್ಟು ಈ ಥರ ಗಿಡಗಳಿದಾವೆ ಫ್ರೆಂಡ್ಸ್ ಇಲ್ಲಿ. ಸೊ ಹೂವು ಬರಕತ್ತವೆ, ಆದರೆ ಮಳೆ ಎಷ್ಟು ದಿವಸದಿಂದ ಮಳೆನೇ ಇಲ್ಲ. ಮಳೆ ಸಾಕಷ್ಟು ಪ್ರಾಬ್ಲಮ್ ಕೊಟ್ಟದೆ. ಈ ಪಪಾಯ ಗಿಡದ ವಿಡಿಯೋ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ಏನಂದರೆ ನಾನು ಮಣ್ಣು ಚೇಂಜ್ ಮಾಡಿದೆ, ಬರೀ ಪ್ಲ್ಯಾಂಟ್ಸ್ ಇದು ನೆಟ್ಟು ಬಂದಿದ್ದೀನಿ. ಡ್ರ್ಯಾಗನ್ ಅದ ರೀ, ಅದು ಡ್ರ್ಯಾಗನ್. ಇಲ್ಲೊಬ್ರು ಹಂಗೆ ಕ್ವಶನ್ ಕೇಳಿಕತ್ತಾರೆ. ಸೊ ಓಕೆ, ಎಲ್ಲ ಫ್ಲವರ್ಸ್ ಎಲ್ಲ ಚೆನ್ನಾಗಿ ಆಗ್ಲಿಕ್ಕತ್ತವೆ ಒಂದಿಷ್ಟು. ಸೊ ಇದು ಗಿಡ ಒಣಗಿತ್ತು ಫ್ರೆಂಡ್ಸ್. ನಾನು ಊರಿಗೆ ಹೋಗಿದ್ದೆ ಒಂದು ಸ್ವಲ್ಪ ದಿವಸ. ಅವಾಗಿದ್ದು ಎಲ್ಲ ಗಿಡಕ್ಕೂ ನೀರಿಲ್ಲ ಅಂದ್ರೆ ತಡ್ಕೊಂಡದ್ದು, ಬಟ್ ಇದು ಗಿಡ ತಡ್ಕೊಲಿಲ್ಲ. ಸೊ ಮಳೆನೂ ಬರಲಿಲ್ಲ, ಆಮೇಲೆ ನೀರು ಹಾಕಲಿಲ್ಲ. ಇದಕ್ಕೆ ಮಾತ್ರ ನೀರು ಯಾರ್ಯಾರೋ ಹಾಕಲಿಲ್ಲ. ಸೊ ಭಾಳ ಬೇಜಾರಾಯ್ತು ನನಗಿದು. ನೋಡೋಣ, ಗಿಡಗಳು ಒಂದು ಸ್ವಲ್ಪ ಹಸಿ ಅನ್ನಿಸ್ತದ, ಚಿಗಿತದೇನೋ ಅಂತ ಒಂದು ಇದು ಇಟ್ಕೊಂಡು ನಾನು ನೋಡೋಣ ಅಂತ. ಮಳೆಗಾಲ, ಮಳೆ ಅಂತೂ ಬರೋನೇ ಹೊಲ್ತು. ಮಳೆ ಬಂದರೆ ಚೆನ್ನಾಗಾಗುತ್ತಾ ನಮ್ಮದು ಗಾರ್ಡನ್ನು. ಆಮೇಲೆ ಈ ಕಡೆ ಎಲ್ಲ ಶವಂತಿಗೆ ಕಟ್ಟಿಂಗ್ ಎಲ್ಲ ಹಾಕ್ಕೊಂಡಿದ್ನಲ್ಲ. ಇನ್ನು ಯೆಲ್ಲೋ ಕಲರ್ಸಲ್ಲೂ ಕೂಡ ಸ್ವಲ್ಪ ಇದು ಬಂದವೆ, ಮಗಿಗಳು ಬಂದವೆ. ಆಮೇಲೆ ಜಲಕುಂಭ ಅಂತೂ ಡೈಲಿ 3-4 ಹೂಗಳಂತೂ ಇದ್ದಾವೆ. ಸೊ ನಿನ್ನೆ 2 ಅರಳಿದ್ವು. ಸೊ ಇಲ್ಲಿ ನೋಡ್ರಿ, ಇಲ್ಲೊಂದಿದೆ. ಸೊ ಇಲ್ಲೊಂದು ಸ್ಟಿಕ್ ರೆಡಿಯಾಗಿದೆ. ಆಮೇಲೆ ಇಲ್ಲೊಂದಿದೆ ನೋಡ್ರಿ. ಈ ಥರ ಎಷ್ಟಿದಾವ ಅಂತಂದರೆ, ಈಗ ಇಲ್ಲೊಂದಿದೆ. ಸೊ ಡೈಲಿ 2-3 ಆಗ್ತಾನೇ ಇದ್ದಾವೆ. ತಂದಂಗಿಂದ ಇದ್ರ ಗ್ರೋತ್ನೂ ಚೆನ್ನಾಗಾಗ್ಯದ. ಆಮೇಲೆ ಫ್ಲವರ್ಸು ಜಾಸ್ತಿನೇ ಬರ್ತಾವೆ. ಆಮೇಲೆ ಇಲ್ಲಿ ನನ್ನೆಲ್ಲ ಹ್ಯಾಂಗಿಂಗ್ಸ್ ಇದ್ದಾವೆ. ಸೊ ಅಂತೂ ಇಂತೂ ಗಾರ್ಡನಲ್ಲಿ ಸದ್ಯಕ್ಕೆ ಈಗ ನಾನು ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ಹೋಗಬೇಕು. ಮಳೆ ಅಂತೂ ಏನೂ ಬರವಲ್ದು. ಸ್ವಲ್ಪ ಕ್ಲೀನಿಂಗೂ ಇದೆ, ಅಂದರೆ ಸ್ವಲ್ಪ ಕಸ ಬಳ್ಕೊಂಬಿಡ್ತೀನಿ. ಕಸ ಬಳ್ಕೊಂಡು ನೀರು ಹಾಕಿ ಹೋಗ್ತೀನಿ. ಇನ್ನು ಈ ಗಿಡದಲ್ಲೂ ಕೂಡ ಮೊಗ್ಗು ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಸೊ ಇದು ಇವತ್ತಿನ ಗಾರ್ಡನ್ನ ಒಂದಿಷ್ಟು ತುಣುಕು ನಿಮಗೆ ತೋರ್ಸಕತ್ತೀನಿ. ಸಾಯಂಕಾಲ ಸಮಯ ಇರೋದರಿಂದ ಹೂವುಗಳು ನೋಡ್ರಿ, ಸೂರ್ಯಕಾಂತಿ ಹೂವು. ಮುಂಜಾನೆ ಡೈರೆಕ್ಷನ್ ಆ ಕಡೆ ಇರ್ತದೆ, ಸಂಜೆ ಈ ಕಡೆ ಇರ್ತಿದ್ರು. ಅದಕ್ಕೆ ಸೂರಜ್ಮುಖಿ ಅಂತ ಹೆಸರಿಟ್ಟಿರೋದು. ಬಟ್ ಇದು ಅದು ಅಲ್ಲ, ಇದೇನೋ ಬೇರೆದು ಸೇವಂತಿ ಹೂವಿನ ಥರ ಬರುತ್ತಲ್ಲ. ಸೊ ಏನು ಅನ್ನೋದನ್ನು ನಾನು ನಿಮಗೆ ಮತ್ತೆ ಯಾವಾಗಾರು ಗೊತ್ತಾದಾಗ ಹೇಳ್ಕೊಡ್ತೀನಂತೆ.